ಎಲೆಕ್ಷನ್ ಟೈಮ್ ಬಂದಾಗ ನಾವು 4 ಥರದ ಮನೆಗಳನ್ನು ನೋಡ್ಬೋದು. ಮನೆ ನಂಬರ್ 1, ಇವ್ರ ಮನೆಗೆ ಯಾವುದೇ ಪಕ್ಷದವ್ರು ಬಂದು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಿ ದುಡ್ಡು ಕೊಡೋದಕ್ಕೆ ಬಂದರೆ ಇವರು ಅದನ್ನು ಇಸ್ಕೊಳ್ಳೋದಿಲ್ಲ. ಇವರಿಗೆ ಸ್ವಾಭಿಮಾನ ಜಾಸ್ತಿ. ಅನ್ಯಾಯದ ದುಡ್ಡು ನಮಗೆ ಬೇಡ ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸ್ತಾರೆ. ದಟ್ಸ್ ಫ್ಯಾಂಟಾಸ್ಟಿಕ್. ಈಗ ಮನೆ ನಂಬರ್ 2, ಇವ್ರ ಮನೆಗೆ ಯಾವುದೇ ಪಕ್ಷದವ್ರು ಬಂದು ದುಡ್ಡು ಕೊಟ್ಟರೆ ಸುಮ್ಮನೆ ಇಸ್ಕೊಳ್ತಾರೆ. ಅಲ್ಲ, ಮನೆ ಬಾಗಿಲಿಗೆ ಬಂದಿರುವಂಥ ಮಹಾಲಕ್ಷ್ಮಿಯನ್ನು ಯಾಕೆ ಬೇಡ ಅನ್ಬೇಕು ಅಂತ ಅವರು ಯಾರಿಗೂ ಬೇಡ ಅನ್ನೋದಿಲ್ಲ. ಆದರೆ ಇವರು ವೋಟ್ ಹಾಕಬೇಕಾದ್ರೆ ಅಭ್ಯರ್ಥಿಯನ್ನು ಅಳತೆ ತೂಕ ಮಾಡ್ತಾರೆ. ಯಾವ ಅಭ್ಯರ್ಥಿ ಗೆದ್ದು ಬಂದರೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾರೆ, ಯಾರು ಸೂಟೇಬಲ್ ಇದ್ದಾರೆ ಅಂತ ಯೋಚನೆ ಮಾಡಿ ವೋಟ್ ಹಾಕ್ತಾರೆ. ದುಡ್ಡು ಯಾರು ಎಷ್ಟು ಕೊಟ್ಟರು ಅನ್ನೋದು ಸಂಬಂಧ ಇಲ್ಲ. ದಿಸ್ ಇಸ್ ಇಂಟೆಲಿಜೆಂಟ್. ಈಗ ಮನೆ ನಂಬರ್ 3, ಇವರು ಕೂಡ ಯಾವ ಪಕ್ಷದವ್ರು ದುಡ್ಡು ಕೊಟ್ಟರು ಕೂಡ ಸುಮ್ಮನೆ ಇಸ್ಕೊಳ್ತಾರೆ. ಅವರಿಗೆ ಇನ್ನಷ್ಟು ಜಾಸ್ತಿ ಕೊಡ್ರಿ ಅಂತ ಡಿಮ್ಯಾಂಡು ಮಾಡ್ತಾರೆ. ಮತ್ತಿನ್ಯಾರಾದರೂ ಕೊಡ್ತಾರಾ ಅಂತ ವೇಟ್ ಮಾಡ್ತಾರೆ. ಎಲ್ಲ ಆದಮೇಲೆ ಈ ಪಕ್ಷದವ್ರು ಜಾಸ್ತಿ ಕೊಟ್ರ, ಆ ಪಕ್ಷದವ್ರು ಜಾಸ್ತಿ ಕೊಟ್ರ, ಯಾವ ಪಕ್ಷದವ್ರು ಜಾಸ್ತಿ ಕೊಟ್ಟರು ಅವ್ರಿಗೆ ವೋಟ್ ಹಾಕ್ಬಿಡ್ತಾರೆ. ದಿಸ್ ಇಸ್ ಟೆರಿಬಲ್. ಇದರಲ್ಲಿ ಹಣಬಲ ಇರುವಂಥ ಅಭ್ಯರ್ಥಿ ಮಾತ್ರ ಗೆಲ್ತಾರೆ. ಇನ್ನು ಮನೆ ನಂಬರ್ 4, ಇವರು ವೋಟೇ ಹಾಕೋದಿಲ್ಲ. ಬಿಡ ಏನು ಹಚ್ಚಿರಿ, ಯಾರು ಬಂದ್ರೆ ನಮಗೇನು ಅಂತಾರೆ. ದಿಸ್ ಇಸ್ ಆಬ್ಸಲ್ಯೂಟ್ ಡಿಸಾಸ್ಟರ್. ಹೀಗೆ ಮಾಡಿದರೆ ಪ್ರಜಾಪ್ರಭುತ್ವ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಾಗತ್ತೆ. ಸೊ ಇವು 4 ಮನೆಗಳು. ಇವಿಷ್ಟರಲ್ಲಿ ನಮ್ಮ ಮನೆಗಳು ಯಾವ್ದು ಅಂತ ನಾವೆಲ್ಲರೂ ಸೇರಿ ನಾವೇ ಡಿಸೈಡ್ ಮಾಡ್ಕೋಬೇಕು.